ಓ ಶಿಟ್ ಸರ್ ಸರ್ ಸಾರಿ ಸಾರಿ ಸರ್ ಸಾರಿ ಸರ್ ಈ ಕಡೆ ಬರಬೇಕು ನೀವು ಹಾಂ ಚಕ್ರಿ ಅಯ್ಯೋ ನೋಡ್ಕೊಂಡು ಬರಬೇಕಲ್ಲ ಸರ್ ಚಕ್ರಿ ಯಾರೋ ಬ್ಯಾಗ್ ತಗೊಂಡು ಹೋಗ್ತಾ ಇದ್ದಾರೆ ಜಾಸ್ ಹೇಳಿ ನಮಗೆ ಒಪ್ಪಿದ ಕೆಲಸ ಆಯಿತು ಅವರು ಹೊರಡ್ತವ್ರೆ ಬಾಯ್ ಅದಿ ನಿನ್ನ ತಮ್ಮ ಬರ್ತಿದ್ದ ನೋಡು ಬರ್ತಾನೆ ಅಂತ ಗೊತ್ತಿತ್ತು ಇಷ್ಟು ಬೇಗ ಬರ್ತಾನೆ ಅಂತ ಗೊತ್ತಿರಲಿಲ್ಲ ಅದಿ ಓ ಬರಬೇಕು ಆರ್ಯ ಮಹಾರಾಜರು ಸೂರ್ಯ ಸಂಸ್ಥಾನದ ಯುವರಾಜ ಸರ್ ಸುಸ್ವಾಗತ ನಮ್ಮ ಅಡ್ಡಕ್ಕೆ ಇವತ್ತೇನು ವಿಷಯ ತಂದಿದ್ದೀರಾ ಹೇಳಿ ಸರ್ ನಿಮ್ಮ ವಿಷಯನ ಕಿವಿಯಾರೆ ಕೇಳಿ ನಮ್ಮ ಜೀವನ ಪಾವನ ಮಾಡ್ಕೋತೀವಿ ಆದಿತ್ಯ ನಿನ್ನ ಹತ್ರ ಜಗಳ ಮಾಡಕ್ಕೆ ಹರಟೆ ಹೊಡೆಯಕ್ಕೆ ಬರಲಿಲ್ಲ ಕಣೋ ಅಮ್ಮ ನೀರು ತಿಂಡಿ ಏನು ಬೇಡ ಅಂತ ಉಪವಾಸ ಕೂತಿದ್ದಾರೆ ಅದಕ್ಕೆ ನಾನೇನು ಮಾಡಬೇಕು ಏನು ಮಾಡಬೇಕು ಅಂತ ಕೇಳ್ತಿದ್ಯಲ್ಲೋ ಬಾ ನಿನ್ನ ಮಾತು ಕೇಳ್ತಾರೆ ಅವರು ಊಟ ತಿಂಡಿ ಮಾಡಕ್ಕೆ ಹೇಳು ಬಾ ಲೋ ಮರಿ ನಿನ್ನ ನಾಟಕಕ್ಕೆಲ್ಲ ಬಗಲ್ಲ ನಾನು ಹೊಡು ಪ್ಲೀಸ್ ಕಣೋ ಆದಿತ್ಯ ಓಡಲ್ಲ ಅಮ್ಮ ಉಪವಾಸ ಕೂತಿದ್ದಾರೆ ಕಣೋ ಇಂಥ ಟೈಮಲ್ಲಿ ಹಠ ಮಾಡಬೇಡ ನರಸಿಂಹ ಲೋ ಅಮ್ಮ ಉಪವಾಸ ಇದ್ರೆ ನನಗೇನೋ ನೀನು ನಿಮ್ಮ ಅಪ್ಪ ಇದ್ದೀರಲ್ಲ ಹೋಗಿ ಊಟ ಮಾಡಿಸಿ ಅದನ್ನ ಬಿಟ್ಟು ನನ್ನ ಹತ್ರ ಯಾಕೆ ಬಂದಿದ್ದೀರಾ ನೀವುಗಳೇ ಅಮ್ಮನಿಗೆ ಏನೋ ಹೇಳಿರ್ತೀರಾ ಅದಕ್ಕೆ ಉಪವಾಸ ಕೂತಿರ್ತಾರೆ ಅಮ್ಮ ಉಪವಾಸ ಕೂರಕ್ಕೆ ಕಾರಣ ನಾವಲ್ಲ ಕಣೋ ಮನೆ ಕಳ್ತಿದ್ಯಲ್ಲ ನಿರೋಷ ಅವಳು ಹಾಕಿರೋ ಕಂಡೀಷನ್ಸ್ ಇಂದಾನೆ ಅಮ್ಮ ಉಪವಾಸ ಕೂತಿದ್ದು ಇಷ್ಟೆಲ್ಲ ರಾಧ ಅಂತ ಆಗ್ತಿರೋದು ಏನೋ ಹೋಗಿರ್ತಿದ್ಯಾ ನೀನು ನಾನು ಯಾವಾಗ ಕಂಡೀಷನ್ ಹಾಕಿದ್ದೀನಿ ಆಯ್ತಪ್ಪ ಒಂದ್ ವೇಳೆ ನಿರೋಷನ ಕಂಡೀಷನ್ ಹಾಕಿದ್ರು ಅಮ್ಮ ಯಾಕೆ ಉಪವಾಸ ಕೂತ್ಕೋಬೇಕು ಅಮ್ಮ ಉಪವಾಸ ಕೂತಿ ಇರ್ತಾನೆ ಟೆನ್ಷನ್ ಆಗೋ ನಾನೇ ಕೂಲ್ ಆಗಿರ್ಬೇಕಾದ್ರೆ ನೀನ್ ಯಾಕಪ್ಪ ಟೆನ್ಷನ್ ಆಗ್ತಿದ್ಯಾ ಹೋಗು ಮಗ ಹೋಗ್ತಾ ತಣ್ಣಿಗೆ ಕೂಲ್ ಡ್ರಿಂಕ್ಸ್ ಕೊಡ್ಕೊಂಡು ಹೋಗು ದುಡ್ಡು ಬೇಕಾ ದುಡ್ಡಿದ್ಯೋ ಇಲ್ವೋ ಅಮ್ಮ ನಿನ್ ಮೇಲೆ ಪ್ರಾಣನ ಇಟ್ಕೊಂಡಿದ್ದಾರೆ ಅಂಥವ್ರು ಉಪವಾಸ ಕೂತಿದ್ದಾರೆ ಅಂದ್ರೆ ಕೂಲ್ ಡ್ರಿಂಕ್ಸ್ ಕುಡ್ಕೊಂಡು ಹೋಗು ಅಂತಿದ್ಯಲ್ಲೋ ಹುಚ್ಚಿಡ್ದಿದೆ ನಿನಗೆ ಅಮ್ಮಂಗೆ ಏನಾದ್ರೂ ಆಗ್ಬೇಕು ಆಗ ನೀನೇ ಹೊಣೆ ಆಗ್ತೀಯ ಅಮ್ಮನ ಪ್ರಾಣಕ್ಕೆ ಅಪಾಯ ಆದ್ರೆ ತಾನೆ ನಾನು ಹೊಣೆ ಆಗೋದು ಆಗ್ಲಿ ಬಿಡೋ ನಮ್ಮಮ್ಮನ ಹೇಗೆ ಉಳಿಸ್ಕೋಬೇಕು ಅಂತ ನನಗೆ ಗೊತ್ತಿದೆ ನಿನಗೇನು ಅನ್ನಿಸ್ತಿಲ್ವೇನೋ ಅನಿಸ್ತಿದೆ ನೀನು ನಿಮ್ಮ ಅಪ್ಪ ಸೇರ್ಕೊಂಡು ನನ್ನ ಮನ ಹೋಲ್ಸೋದಿಕ್ಕಂತ ಅಮ್ಮ ಉಪವಾಸ ಮಾಡ್ತೀರಂತ ನಾಟಕ ಮಾಡ್ತಿದ್ದೀರಲ್ಲ ಅನ್ನಿಸ್ತಾ ಇದೆ ನಾಟಕ ಆಡ್ತಿಲ್ಲ ಆದಿತ್ಯ ನಿಜ ಹೇಳ್ತಿದ್ದೀನಿ ಅಮ್ಮ ಉಪವಾಸ ಕೂತಿದ್ದಾರೆ ಕಣೋ ನಿನಗೆ ಇಷ್ಟೋ ತನಕ ಕೂಲಾಗಿ ಹೇಳಿದ್ದೀನಿ ಹೋಗ ಕಾಲಿಗೆ ಬಿದ್ದು ಕೇಳ್ಕೊಳ್ತೀನಿ ಆದಿತ್ಯ ಪ್ಲೀಸ್ ಮನೆಗೆ ಬಾ ಏನು ನನ್ನ ಕಾಲಿಗೆ ಬೀಳ್ತೀಯಾ ಬೀಳು ತಗೋ ಬೀಳು ಈಸ್ಕೊಡೋ ಆದಿತ್ಯ
ಅಮ್ಮಂಗೆ ಏನಾದರೂ ಹೆಚ್ಚು ಕಡಿಮೆ ಆಗ್ತಿದೆ ಅಂತ ಭಯ ಆಗುತ್ತೆ. ಮನೆಗೆ ಬರೋ. ಸೇಮ್ ಟು ಸೇಮ್ ನಿಮ್ಮ ಅಪ್ಪನೇ ಕಣೋ ನೀನು. ಅವ್ರು ಕಲ್ತಿರೋ ವಿದ್ಯೆಗಳನ್ನೆಲ್ಲ ಕರೆಕ್ಟಾಗೆ ಕಲ್ತಿದ್ಯಾ. ಬಂದ್ಬಿಟ್ಟ ದೊಡ್ಡದಾಗೆ ಅಮ್ಮ ಉಪವಾಸ ಇದಾರೆ ಮನೆಗೆ ಬಾ ಅಂತ. ನನ್ನ ಮನೆ ಕರ್ಕೊಂಡು ಹೋಗಿ ನನ್ನ ಮದ್ವೆನ ಮುಂದಕ್ಕೆ ಹಾಕ್ಬೇಕು ಅಂತ ಸ್ಕೀಮ್ ಹಾಕೊಂಡ್ ಬಂದಿದ್ದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿನ್ಗೋಸ್ಕರ ಪ್ರಾಣ ಬಿಡಕ್ಕೆ ರೆಡಿ ಆಗಿದ್ದಾರೆ. ಈಗ ನೋಡಿದ್ರೆ ಬಾಯಿ ಬಂದಂಗೆ ಮಾತಾಡ್ತಿದ್ಯಾ. ನಿಂದೊಂದು ಜನ್ಮನ. ಹೋಗಲೇ, ನೀನು ನಿಮ್ಮಪ್ಪ ಎಂತ ನಾಟಕದವ್ರು ಅಂತ ನನಗೆ ಗೊತ್ತಿಲ್ವಾ? ಹಲೋ ನಿರೋಷ, ನೀನು ಹೇಳ್ದಾಗೆ ಆರ್ಯ ಬಂದು ನಾಟಕ ಮಾಡ್ದ. ಸರಿಯಾಗಿ ಉತ್ತರ ಕೊಟ್ಟಿದ್ದೀನಿ. ಬಾಯ್. ಸರಿ ಜಾಸ್, ನೀನು ಹೋಗ್ಬಾ, ಆಮೇಲೆ ಸಿಗ್ತೀನಿ ನಾನು. ಬಾಯ್. ಏನ್ ಚಕ್ರಿ ನೀವು ಇಲ್ಲಿವರೆಗೂ ಬಂದು ಆಫೀಸಿಗೆ ಬರಲ್ಲ ಅಂತ ಹೇಳ್ತಾ ಇದ್ದೀರಲ್ಲ? ಜಾಸ್, ಇನ್ನೊಂದ್ಸಲಿ ಬರ್ತೀನಿ, ನೀನು ಹೋಗ್ಬಾ. ಪ್ಲೀಸ್ ಚಕ್ರಿ ಬನ್ನಿ. ಯಾಕೆ ನಿಮ್ಗೆ ನಾನು ಸ್ವಂತವಾಗಿ ಬಿಸ್ನೆಸ್ ಮಾಡೋದು ಇಷ್ಟ ಇಲ್ವಾ? ಅದು ಹಾಗಲ್ಲ ಜಾಸ್. ನೀವೀಗ ಏನು ಮಾತಾಡದೆ ನನ್ನ ಜೊತೆ ಬನ್ನಿ. ಅರ್ಪಿತಾ ಅವ್ರಿಗೆ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು. ಏ ಜಾಸ್, ನಾನು ನಿನ್ನ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಆಗಬಾರ್ದು ಅಂತ ನಿಮ್ಮ ಡ್ಯಾಡ್ ಕಂಡೀಷನ್ ಹಾಕಿಲ್ವಾ? ಈಗ ಅವ್ರ ಮಾತು ಮೀರಿ ನಾನು ನಿಮ್ಮ ಆಫೀಸಿಗೆ ಬಂದರೆ ಅವರು ಬೇಜಾರು ಮಾಡ್ಕೋತಾರಲ್ವಾ? ಹಾಗೇನೂ ಇಲ್ಲ ಚಕ್ರಿ. ಈ ಬಿಸ್ನೆಸ್ಸಲ್ಲಿ ನಾನು ನಿಮ್ಮನ್ನ ಸೇರಿಸ್ಕೊಳ್ತೀನಿ. ಅದಕ್ಕೆ ಫಸ್ಟ್ ಸ್ಟೆಪ್ ಆಗಿ ಅರ್ಪಿತಾ ಅವ್ರಿಗೆ ನಿಮ್ಮನ್ನ ಮೀಟ್ ಮಾಡಿಸ್ಬೇಕು. ಈಗೇನು ನೀವು ಬರ್ತಿರೋ ಬರಲ್ವೋ? ನೋಡಿ, ನಿಮ್ಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದೆ ಅನ್ನೋದಾದ್ರೆ ಬರ್ತೀರಾ ಅಷ್ಟೇ. ಈಗೇನಾದರೂ ನನ್ನ ಅರ್ಪಿತ ಕಣ್ಣಿಗೆ ಬಿದ್ಬಿಟ್ರೆ ಇಷ್ಟು ದಿವಸ ಕಷ್ಟಪಟ್ಟಿದ್ದೆಲ್ಲ ಹಾಳಾಗ್ಬಿಡ್ತಲ್ಲಪ್ಪ. ಏನ್ ಮಾಡೋದು ಇವಾಗ? ಚಕ್ರಿ ಪ್ಲೀಸ್ ಬೇಗ ಬನ್ನಿ. ಬಂದೆ. ಅವರೇ, ಹಾಯ್. ಯಾವಾಗ ಬಂದೆ? ಒಂದು ನಿಮಿಷ, ನಿಮ್ಮ ಹತ್ರ ನಾನು ಆಮೇಲೆ ಮಾತಾಡ್ತೀನಿ. ಸ್ವಲ್ಪ ಅಲ್ಲ, ನಾನು ನಿಮಗೆ ಚಕ್ರಿನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಚಕ್ರಿನೂ ಬಂದಿದ್ದಾರೆ. ಚಕ್ರಿ, ಚಕ್ರಿ ಬನ್ನಿ ಬೇಗ. ಅವ್ರೇನೋ ಫೋನಲ್ಲಿ ಬ್ಯುಸಿ ಇದ್ದಾರೆ ಅನ್ಸುತ್ತೆ. ನೆಕ್ಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಬಾ. ಅಂಕಲ್, ಆರ್ಯ ಅವರು ಆದಿತ್ಯ ಅವ್ರ ಹತ್ರ ಮಾತಾಡೋಕ್ಕೆ ಅಂತ ಹೋದ್ರು. ಅವ್ರು ಇನ್ನೂ ಬಂದಿಲ್ಲ. ನಂಗೆ ಯಾಕೋ ತುಂಬ ಭಯ ಆಗ್ತಿದೆ, ಅವ್ರು ಎಲ್ಲಿ ಗಲಾಟೆ ಮಾಡ್ಕೋತಾರೋ ಅಂತ.
ನೀನೇನು ಭಯ ಪಡಬೇಡ, ಹಾಗೇನೂ ಆಗಲ್ಲ. ಬಂದ ನೋಡಿ. ಆರ್ಯವ್ರೆ, ಆದಿತ್ಯ ಸರ್ ಸಿಕ್ಕಿದ್ರಾ? ಏನಂದ್ರು? ಇನ್ನೇನು ಹೇಳ್ತಾನೆ, ಅವನಿಗೆಲ್ಲ ಗೊತ್ತಿದೆ ಅಮ್ಮ ಮಾಡ್ತಿರೋದು ನಾಟಕ ಅಂತ. ಅಮ್ಮ ಉಪವಾಸ ಕೂತಿದ್ದಾರೆ ಕಣೋ, ಬಂದು ಮಾತಾಡೋ ಅಂತ ಎಷ್ಟು ಕನ್ವಿನ್ಸ್ ಮಾಡಿದ್ರು ರೆಸ್ಪಾಂಡ್ ಮಾಡ್ದೆ ಹಾಗೆ ಕೂಲಾಗಿದ್ದ. ಇಲ್ಲಿ ಅಮ್ಮ ಅವನಿಗೋಸ್ಕರ ಹಠ ಮಾಡ್ತಿದ್ದಾರೆ. ಅದರಲ್ಲೇ ಗೊತ್ತಾಗತ್ತೆ ಇದೆಲ್ಲ ಪ್ರೀ ಪ್ಲ್ಯಾಂಡ್ ಅಂತ. ಅವನ ಬಗ್ಗೆ ಚಿಂತೆ ಬೇಡ, ಮುಂದೆ ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡೋಣ. ಈ ರೀತಿ ಹಠ ಮಾಡ್ಕೊಂಡು ಕೂತ್ರೆ ಆರತಿ ಅವ್ರನ್ನ ನಾವು ಕಳ್ಕೊಬೇಕಾಗತ್ತೆ. ಆದಿಗಂತೂ ಬುದ್ಧಿ ಇಲ್ಲ, ನೀನು ಬುದ್ಧಿ ಇಲ್ಲದೆ ಇರೋ ಥರ ಆಡ್ತಿದ್ಯಲ್ಲ. ನೋ ಡ್ಯಾಡ್, ನಾನು ಮಾತ್ರ ಸೋಲಲ್ಲ. ನನ್ನ ಮದುವೆ ಆದ್ಮೇಲೆ ಬೇಕಾದ್ರೆ ಅವನಾಗ್ಲಿ, ಅದಕ್ಕೂ ಮುಂಚೆ ಆಗ್ತೀನಿ ಅಂದ್ರೆ ನಾನು ಒಪ್ಪಲ್ಲ. ಈ ಗೊಂದಲಕ್ಕೆ ಬಿದ್ದೆ ಆರತಿಯವರು ಹೀಗೆ ಉಪವಾಸ ಕೂತಿರೋದು. ಅವ್ರನ್ನ ಉಳಿಸ್ಕೋಬೇಕು ಅಂದ್ರೆ ನಾವು ಸೋಲೇಬೇಕು. ಹೌದು ಆರ್ಯ, ಅವರಿಬ್ರು ಮೊದಲು ಮದುವೆ ಆಗ್ಬಿಡ್ಲಿ, ಅವರೇ ದೊಡ್ಡವರಾಗ್ಲಿ, ನಾವೇ ಚಿಕ್ಕವರಾಗೋಣ. ಅದಕ್ಕೆ ನಾನು ಒಪ್ಪಲ್ಲ. ನಮ್ಮಿಬ್ಬರ ಮೇಲೆ ಅವರು ಸೇರ್ಕೊಂಡು ಕುತಂತ್ರ ಮಾಡ್ತಿದ್ದಾರೆ ಅಂತ ಗೊತ್ತಿದ್ದು ಹಿಂದೆ ಸರಿಬೇಕಾ? ಡ್ಯಾಡ್, ಆದಿತ್ಯ ಮೊದಲೇ ಒಬ್ಬ ದೊಡ್ಡ ಕ್ರಿಮಿನಲ್. ಅದಕ್ಕೆ ಅಮ್ಮ ತಾಳ ಹಾಕ್ತಿದ್ದಾರೆ, ಆ ನಿರೋಷ ಕುಣಿತಾ ಇದ್ದಾಳೆ. ಚೆನ್ನಾಗಿದೆ ಆ ರಾಸ್ಕಲ್ಗೆ ಜೋಡಿ. ಆರ್ಯ, ನೀನ್ ಯಾರು ಆದ್ಯ ಬಗ್ಗೆ ಮಾತಾಡೋದಕ್ಕೆ? ನಿನಗೇನ್ ಹಕ್ಕಿದೆ? ನೀನ್ ಯಾರು? ನಾನು ನನ್ನ ಬಾಯಿ ಬಂದಾಗ ಬೈತೀನಿ, ಏನಾದ್ರೂ ಅಂತೀನಿ. ಅದನ್ನ ಕೇಳೋದಕ್ಕೆ ನೀನ್ ಯಾರು? ಹೂ ದ ಹೆಲ್ ಆರ್ ಯು? ಹೋಗಿ ನಿಮ್ ತಾಯಿನ ಕೇಳು, ನಾನು ಯಾರು ಅಂತ ಹೇಳ್ತಾರೆ. ನಿನ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾನು ಯಾಕೆ ಅಮ್ಮನ್ ಕೇಳ್ಬೇಕು? ಆ ಲೋಫರ್ನ ಮದುವೆ ಆಗ್ತೀನಿ ಅಂತ ಹಠ ಕೂತಿದ್ಯಲ್ಲ, ಅದ್ರಲ್ಲೇ ಗೊತ್ತಾಗತ್ತೆ ನೀನ್ ಎಂತೋಳು ಅಂತ. ಆರ್ಯ, ಬಾಯ್ ಬಂದಾಗ ಮಾತಾಡಿದ್ರೆ ಹಲ್ಲು ದುರಿಸ್ಬಿಡ್ತೀನಿ. ಒಂದು ಹೆಣ್ಮಗು ಹತ್ರ ಹೇಗೆ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ವಾ ನಿನ್ಗೆ? ಇಲ್ಲ ಆಂಟಿ, ಈ ರೀತಿ ಮಾತು ಕೇಳಿದ್ಮೇಲೆ ನನಗಿದ್ರೆ ನಂಗೆ ಮರ್ಯಾದೆ ಉಳಿಯಲ್ಲ ಆಂಟಿ. ನಿಮ್ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದಕ್ಕೆ ಒಳ್ಳೆ ಮರ್ಯಾದೆನೇ ಸಿಕ್ತು. ನಾನು ಇಲ್ಲಿಂದ ಹೋಗ್ತೀನಿ. ಹೋಗು. ಇಲ್ಲೇ ಇರುವಂತ ಯಾರು ಬಲವಂತ ಮಾಡ್ತಿಲ್ಲ. ನೀನ್ ಹೋದ್ರೆ ಮನೆ ನೆಮ್ಮದಿ ಆಗಾದ್ರೂ ಇರುತ್ತೆ. ಒಂದು ಒಕ್ಕರ್ಸ್ಕೊಂಡಿದ್ದ ದಿನಾನೇ ಮನೆ ಶಾಂತಿ ಎಲ್ಲ ಹಾಳಾಯ್ತು. ನೋಡಿದ್ರ ಆಂಟಿ ಹೇಗೆ ಮಾತಾಡ್ತಾ ಇದ್ದಾನೆ ಅಂತ? ಇಂಥ ಮಾತು ಕೇಳಿನು ನಾನಿಲ್ಲಿ ಇರ್ಬೇಕಾ? ನಾನು ಇಲ್ಲಿಂದ ಹೊರಟೋಗ್ತೀನಿ. ನಿರುಷ, ನಿರುಷ, ನನ್ನ ಮಾತು ಕೇಳು. ನೋಡ್ತೀಯಾ, ನಿನ್ನ ಮಾತಿಂದ ಬೇಸರ ಮಾಡ್ಕೊಂಡು ಹೊರಟೋದ್ಲು. ಅವಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಈ ಮನೆ ಕರ್ಕೊಂಬಂದೆ. ಆದ್ರೆ ಈಗ ಅವಳೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ. ನಿಮ್ಮಂತ ಮಕ್ಕಳನ್ನ ಕಟ್ಕೊಂಡು ಒದ್ದಾಡೋ ಪರಿಸ್ಥಿತಿಗೆ ಬಂದಿದೆ. ಅದೇನಂತ ಮಕ್ಕಳು ಹುಟ್ಕೊಂಡ್ರು. ನನ್ನ ಹೊಟ್ಟೆಲಿ ಮಕ್ಕಳು ಹುಟ್ಟೋದಕ್ಕಿಂತ ನಾನು ಬಂಜೆ ಆಗಿದ್ದಿದ್ರೆ ನೆಮ್ಮದಿಯಾಗಿರ್ತಾ ಇದ್ದೆ. ಇನ್ಸ್ಪೆಕ್ಟರ್, ಒಂದು ಕಂಪ್ಲೇಂಟ್ ಕೊಡಬೇಕಿತ್ತು. ಮೊದಲು ಏನು ನಡೀತು ಅಂತ ಹೇಳಿ. ಇನ್ಸ್ಪೆಕ್ಟರ್, ಅದೇನಾಯ್ತು ಅಂದರೆ ನಾನು ಮತ್ತೆ ಚಕ್ರಿ ಕಾರಲ್ಲಿ ಹೋಗ್ತಾ ಇದ್ವಿ. ನಿಮ್ಗೆ ಯಾರ ಮೇಲಾದರೂ ಅನುಮಾನ ಇದೆಯಾ? ಇಲ್ಲ ಇನ್ಸ್ಪೆಕ್ಟರ್, ನನಗೆ ಆ ರೌಡಿಗಳೇ ಏನೋ ಮಾಡಿದ್ದಾರೆ ಅಂತ ಡೌಟ್ ಇದೆ. ಆದರೆ ನನಗೆ ಆ ಚಕ್ರಿ ಮೇಲೆ ಡೌಟ್ ಇದೆ. ಈ ಚಕ್ರಿ ಅಂದರೆ ಯಾರು? ಚಕ್ರಿ ಅನ್ನೋರು ನನ್ನನ್ನು ಮದುವೆ ಆಗೋರು. ಅವರೇ ರೌಡಿಗಳನ್ನ ಹೊಡೆದು ಸೂಟ್ಕೇಸ್ ತೊಗೊಂಡು ಬಂದರು. ಆದರೆ ಅವರೇ ಈ ರೀತಿ ಮಾಡ್ತಾರೆ ಅಂದರೆ ನಾನು ನಂಬಕ್ಕಾಗ್ತಿಲ್ಲ.
ಯಾರು ಮಾಡಿದ್ದಾರೆ ಏನು ಅಂತ ತನಿಖೆ ಮಾಡಿದ್ಮೇಲೆ ಗೊತ್ತಾಗತ್ತ. ನೀವೊಂದು ಕಂಪ್ಲೇಂಟ್ ಬರ್ಕೊಡಿ, ಕಳ್ಳ ಯಾರು ಅಂತ ನಾನು ಕಂಡಿಡ್ತೀನಿ. ನಾನು ಬರ್ಕೊಡ್ತೀನಿ. 302 ಆ ರೌಡಿಗಳ ಫೋಟೋನೆಲ್ಲ ತೊಗೊಂಬಾಪ. ತಗೊಳ್ಳಿ. ತಗೊಳ್ಳಿ, ಇದಕ್ಕೊಂದು ಸೈನ್ ಮಾಡಿ. ಕಳಿಸಿ. ಈ ಫೋಟೋಗಳಲ್ಲಿ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದವ್ರು ಯಾರಾದರೂ ಇದ್ದಾರ ಅಂತ ಗುರ್ತಿಡಿಯೋಕ್ಕಾಗುತ್ತಾ ನೋಡಿ. ಇನ್ಸ್ಪೆಕ್ಟರ್, ಇವನೇ ನಮ್ಮ ಸೂಟ್ ಕೇಸ್ನ ಎತ್ಕೊಂಡು ಹೋಗಿದ್ದು. ನೀವು ಕರೆಕ್ಟಾಗಿ ಹೇಳ್ತಾ ಇದ್ದೀರಾ ತಾನೇ? ಇವನೇನಾ? ನಿಮ್ಗೆ ಚೆನ್ನಾಗಿ ನೆನಪಿದೆಯಾ? ಹೌದು ಸರ್, ಖಂಡಿತ ಇವನ್ ಮುಖನ ನಾನು ಕರೆಕ್ಟಾಗಿ ನೋಡಿದ್ದೀನಿ. ನೀವೇನು ಗಾಬರಿ ಆಗಬೇಡಿ, ಇವನೆಲ್ಲೂ ಹೋಗಲ್ಲ, ಸಿಕ್ಕೇ ಸಿಗ್ತಾನೆ. ರೈ, ಹೋಗಿ ಇವ್ನು ನಡ್ಕೊಂಬೋಗ್ರಿ. ಬಡ್ಡಿ ಮಗನಿಗೆ ಎಷ್ಟು ಬೈದ್ರು ಬುದ್ಧಿ ಕಲಿಯಲ್ಲ ಅವನು. ನೋಡಿ ಮೇಡಮ್, ನಿಮ್ಮ ದುಡ್ಡು ಎಲ್ಲೂ ಹೋಗೋದಿಲ್ಲ. ಕತ್ಕೊಂಡು ಹೋಗಿರೋ ಕಳ್ಳ ಸಿಕ್ಕೇ ಸಿಗ್ತಾನೆ. ಆ ಕಳ್ಳನ ಕರ್ಕೊಂಬರೋ ತನಕ ನೀವೆಲ್ಲೇ ಇರಿ. ಸರ್, ನಮ್ಮ ದುಡ್ಡು ನಮಗೆ ಸಿಗುತ್ತಲ್ವಾ? ಖಂಡಿತ ಸಿಗುತ್ತಾ, ಗಾಬರಿ ಆಗಬೇಡಿ. ನಿಮ್ಮ ಹಣ ಎಲ್ಲೇ ಇದ್ರೂ ಅದನ್ನು ಪತ್ತೆ ಮಾಡ್ಕೊಡೋ ಜವಾಬ್ದಾರಿ ನಂದು. ಸರಿ, ಈಗಲೇ ಹೊರಡ್ತೀನಿ. ಜಾಸ್ಮಿನ್, ನಾನು ಅರ್ಜೆಂಟಾಗಿ ಹೊರಡಬೇಕಾಗಿದೆ. ನೀನು ಇಲ್ಲೇ ಇದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಬಾ. ಅಯ್ಯೋ ಅರ್ಪಿತಾ ಅವರೇ, ನಾನು ಇಲ್ಲೊಬ್ಳೇ ಇದ್ರೆ ನನಗೆ ತುಂಬ ಭಯ ಆಗುತ್ತೆ. ಭಯ ಏನಕ್ಕೆ? ಕಳ್ಳನ ಗುರ್ತು ಹಿಡಿದ್ಯಾ? ಅವ್ರು ಸಿಗೋ ತನಕ ಇಲ್ಲೇ ಇರು. ಹೇಗೂ ಇನ್ಸ್ಪೆಕ್ಟರ್ ನಿನ್ನ ಜೊತೆ ಇರ್ತಾರೆ. ಡೋಂಟ್ ವರಿ ಮೇಡಮ್, ನೀವೇನು ಗಾಬರಿ ಆಗಬೇಡಿ. ಅವ್ರಿಗೇನೋ ಕೆಲಸ ಇದೆ ಅಂತೆ, ಮುಗಿಸ್ಕೊಂಬರಲಿ. ನಾನು ನಿಮ್ಮ ಜೊತೆ ಇರ್ತೀನಿ. ಸರಿ ಸರ್. ಓಕೆ, ನಾ ಹೊರಡ್ತೀನಿ. ನಿರೋಷ, ನನ್ನ ಮಾತು ಕೇಳು. ನಿರೋಷ ಪ್ಲೀಸ್. ನೋಡು, ಆರ್ಯ ಮಾತಾಡಿದಕ್ಕೆ ನಾನು ಸರಿ ಕೇಳ್ತೀನಿ. ದಯವಿಟ್ಟು ನೀವು ಮನೆ ಬಿಟ್ಟು ಹೋಗ್ಬೇಡ. ಇಲ್ಲ ಆಂಟಿ, ನನಗೆ ಈಗಲೇ ಈ ಮನೇಲಿ ಮರ್ಯಾದೆ ಸಿಗಲ್ಲ ಅಂತ ಹೇಳಿದ್ಮೇಲೆ ಮುಂದೆ ನಾನು ಸೊಸೆಯಾಗಿ ಬಂದಮೇಲೆ ಮರ್ಯಾದೆ ಸಿಗುತ್ತೆ ಅಂತ ಏನಂಟಿ ಗ್ಯಾರಂಟಿ? ಆದಿಗೂ ಮರ್ಯಾದೆ ಸಿಗಲ್ಲ, ನನಗೂ ಮರ್ಯಾದೆ ಸಿಗಲ್ಲ. ನೀವಿಬ್ಬರು ಮದುವೆ ಮಾಡೋ ಜವಾಬ್ದಾರಿ ನಂದು ಕಣೆ. ದಯವಿಟ್ಟು ಮನೆ ಬಿಟ್ಟು ಹೋಗೋ ಮಾತಾಡಬೇಡ. ನೀನು ಕಾಲಿ ಬೇಕಾದ್ರೂ ಬೀಳ್ತೀನಿ. ಆಂಟಿ, ನೀವು ದೊಡ್ಡವರು, ನೀವೀಗೆಲ್ಲ ಮಾಡಬೇಡಿ. ಸರಿ ಆಂಟಿ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ನಿಮ್ಮ ಮನೇಲೇ ಇರ್ತೀನಿ. ಆದರೆ ಒಂದು ವಿಷಯ, ಆರ್ಯ ಆಗಲಿ ಬೇರೆ ಯಾರೇ ಆಗಲಿ ಪ್ರತಿಯೊಂದು ವಿಷಯಕ್ಕೂ ನನ್ನನ್ನು ದೂರ ಮಾಡ್ಕೊಂಡು ಮಾತಾಡಿದ್ರೆ ನಾನು ಮಾತ್ರ ಈ ಮನೇಲಿ ಇರಲ್ಲ. ಖಂಡಿತ ಇಲ್ಲ. ಹಾಗಾಗ್ದಿರೋ ಹಾಗೆ ನಾನು ನೋಡ್ಕೋತೀನಿ. ಆರ್ಯ ನಿನ್ನ ತಂಟೆಗೆ ಬರ್ದಿರೋ ಹಾಗೆ ನಾನೇ ನೋಡ್ಕೋತೀನಿ. ದಯವಿಟ್ಟು ಈಗ ಒಳಗೆ ಹೋಗು. ಸರಿ ಆಂಟಿ.
ಎಸ್, ನನ್ನ ದ್ವೇಷದ ಬೆಂಕಿನ ಈ ಮನೆ ಸುತ್ತ ಹಾಕಿದ್ದಾಯ್ತು. ಇನ್ನು ಎಲ್ಲರೂ ಉರಿಯೋದೊಂದೇ ಬಾಕಿ. ಎಲ್ಲರೂ ಅದರೊಳಗಡೆ ವಿಲವಿಲ ವಿಲವಿಲ ಅಂತ ಒದ್ದಾಡೋದನ್ನ ನನ್ನ ಕಣ್ಣಾರೆ ನಾನು ನೋಡಬೇಕು. ಆಗಲೇ ನನಗೆ ಸಮಾಧಾನ.